ಇನ್ನು ಗೋ ಬ್ಯಾಕ್ ಕಾರಜೋಳ ಎಂದ ಸಿಎಂಗೆ ಗೋವಿಂದ ಕಾರಜೋಳ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ 2018ರಲ್ಲಿ ತವರಲ್ಲೇ 30,000 ವೋಟಿನಿಂದ ಸೋತಿದ್ರು. ಸಿದ್ದರಾಮಯ್ಯ ಅವರನ್ನ ರಾಜಕೀಯವಾಗಿ ಜೀವಂತ ಬಿಟ್ಟಿದ್ದು ನಮ್ಮ ಜಿಲ್ಲೆಯ ಜನ ಗೆಲ್ಲಿಸಿದ್ದಕ್ಕೆ ಸಿದ್ದರಾಮಯ್ಯ ಈಗ ಸಿಎಂ ಆಗಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅಂತ ಇಲ್ಲದೆ ಹೋದ್ರೆ ಬೋರ್ಡ್ ಹಾಕೋಬೇಕಿತ್ತು. ಸಿದ್ದರಾಮಯ್ಯ ನಮ್ಮ ಜಿಲ್ಲೆಯ ಜನರ ಋಣವನ್ನ ತೀರಿಸಲಿಲ್ಲ. ನಾವು ಸಿದ್ದರಾಮಯ್ಯ ಕೈ ಹಿಡಿದು ಗೆಲ್ಲಿಸಿದ್ದೇವೆ. ಆದರೆ ಸಿದ್ದರಾಮಯ್ಯ ಬರೀ ಸುಳ್ಳೇ ಬೆತ್ತುತ್ತಾ ಇದ್ದಾರೆ ಅಂತ ಕಾರಜೋಳ ಕಿಡಿಕಾರಿದ್ದಾರೆ, ಪ್ರತಿ ಇಟ್ಟುಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರು ನೆನಪು ಮಾಡ್ಕೊಳ್ಬೇಕು. 2018 ಚುನಾವಣೆ ಒಳಗೆ ಅವರು ತವರು ಜಿಲ್ಲೆಯಲ್ಲಿ 30,000 ಹೆಚ್ಚು ಅಂತರಲ್ಲೇ ಸೋಲಿಸಿದರು. ನಾವು ಕೈ ಹಿಡಿದು 1,600 ಓಟ್ಲೆ ಗೆಲ್ಲಿಸಿ ಅವ್ರನ್ನ ರಾಜಕೀಯದಲ್ಲಿ ಜೀವಂತವಾಗಿಟ್ಟಿದ್ರೆ ಅದು ನಮ್ಮ ಜಿಲ್ಲೆ, ನಾವು ನಮ್ಮ ಜಿಲ್ಲೆಯವರು ಅಂತ ಹೇಳ್ಬೋದು. ನಾವಂದ್ರೆ ನಾ BJP ಇರ್ಬೋದು, ಆದರೆ ನಮ್ಮ ಜಿಲ್ಲೆ ಜನ ಓಟ್ ಹಾಕಿದ್ದಕ್ಕಾಗಿ ಇವತ್ತು ಅವರು ಮುಖ್ಯಮಂತ್ರಿ ಆದರೂ. ಇರದಿದ್ರೆ ಮಾಜಿ CM ಸಿದ್ದರಾಮಯ್ಯ ಅಂತ ಬೋರ್ಡ್ ಹಾಕ್ಬೇಕಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.